ಹೀಗೆ ಕಾನೂನು ಅಪರಾಧಗಳ ತಡೆ ಬಗ್ಗೆ ಅರಿವು ಭಿತ್ತಿ ಚಿತ್ರಗಳನ್ನ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಹಾಗೆ ಪೊಲೀಸ್ ಠಾಣೆಯ ಕಾಂಪೌಂಡ್ ಮೇಲೆ ಚಿತ್ರಿಸಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ. ಪೊಲೀಸ್ ಠಾಣೆ ಅಂದ್ರೆ ನೊಂದವರ ದೇಗುಲ ಇದ್ದಂತೆ. ದಶಕಗಳಿಂದ ಗ್ರಾಮಾಂತರ ಪೊಲೀಸ್ ಠಾಣೆ ಶಿಥಿಲಾವಸ್ಥೆಯಲ್ಲಿತ್ತು. ಸರಿಯಾದ ಕಾಂಪೌಂಡ್ ಇಲ್ಲದೆ ಅವ್ಯವಸ್ಥೆಯಲ್ಲಿತ್ತು. ಇದಕ್ಕೆ ಮುಕ್ತಿ ನೀಡಿರುವ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಗ್ರಾಮಾಂತರ ಪೊಲೀಸ್ ಠಾಣೆಯ ರೂಪುರೇಷೆಯನ್ನೇ ಬದಲಾಯಿಸಿ ಠಾಣೆಗೆ ಹೊಸ ಟಚ್ ನೀಡಿದ್ದಾರೆ. ಸಾರ್ವಜನಿಕರಿಗೂ ಸಹ ಕಾನೂನು ಅರಿವು ತಿಳಿಯುವ ಹಾಗೆ ಕಾಂಪೌಂಡ್ ಮೇಲೆ ಕಾನೂನು ಅಪರಾಧ ತಡೆಗಳ ಬಗ್ಗೆ ಬಣ್ಣ ಬಣ್ಣದ ಭಿತ್ತಿ ಚಿತ್ರಗಳನ್ನು ಬಿಡಿಸಿ ಅರಿವು ಮೂಡಿಸಿದ್ದಾರೆ. ಪೊಲೀಸ್ ಠಾಣೆಗೆ ಹೊಸದಾಗಿ ಸುಣ್ಣ ಬಣ್ಣ ಬಳಿದು ಶಾಸ್ತ್ರೋಕ್ತವಾಗಿ ಹೋಮ ಹವನ ಮಾಡಿಸಿದ್ದಾರೆ. ಧಾರ್ಮಿಕ ಕಾರ್ಯದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್ ಭಾಗವಹಿಸಿದ್ದರು. सर्वदा धान लक्ष्मी है ढोल बंदे वीर लक्ष्मी है हृदय सरस्वती भूतकारुण्य लक्ष्मी है शतमानं भवति शतायु पुरुष शतेन्द्रिय आयुष शतेन्द्रिये है प्रतिष्ठिते है तबल सिद्धि विश्वकाम्यार्थबलपरिपूर्णताः बलसिद्धिरस्तु दीर्घसुमङ्गतिर्भवः आनन्दकर्पूरमहामङ्गलः नीराजनं सन्धर्षयामि आनं भवति शतायुः पुरुषशतेन्द्रियः आयुष्येवेन्द्रिये प्रतिष्ठति इष्टकाम्यार्थबलपरिपूर्णताः आरोग्य भाग्यदा बलसिद्धिरस्तु महालक्ष्मी अनुग्रहदा बलसिद्धिरस्तु. ಅಂದಹಾಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ 2 ವರ್ಷಗಳ ಹಿಂದೆಯಷ್ಟೇ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯಕ್ಕೆ ಬಂದ ಶರಣಪ್ಪ ಅವರು ತಮ್ಮ ಕೆಲಸ ಕಾರ್ಯಗಳಿಂದಲೇ ಸಾರ್ವಜನಿಕರ ಗಮನ ಸೆಳೀತಾ ಇದ್ದಾರೆ. ಈ ಹಿಂದೆಯೂ ಸಹ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಠಾಣೆಯ ರೂಪರೇಷೆಗಳನ್ನು ಬದಲಾಯಿಸಿ ಮಾದರಿ ಪೊಲೀಸ್ ಠಾಣೆಯನ್ನಾಗಿ ಮಾಡಿ ಬಂದಿದ್ರು. ಈಗ ಅದೇ ರೀತಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯನ್ನು ಅಂದವಾಗಿ ಸಿಂಗಾರವಾಗಿ ಬದಲಾಯಿಸಿದ್ದು ಎಲ್ಲರ ಗಮನ ಸೆಳೆಯುವಂತಿದೆ. ಗ್ರಾಮಾಂತರ ಠಾಣಾ ವ್ಯಾಪ್ತಿಗೆ ಹಳ್ಳಿಯ ಜನರು ಬರೋದ್ರಿಂದ ಹತ್ತಾರು ಸಮಸ್ಯೆಗಳನ್ನ ನಿವಾರಣೆ ಮಾಡೋಕೆ ಅಂತ ಪೊಲೀಸ್ ಠಾಣೆ ಬಳಿ ಬರ್ತಾರೆ. ಆದರೆ ಅವರಿಗೆ ಕಾನೂನಿನ ಅರಿವು ಇರೋದಿಲ್ಲ. ಹೀಗಾಗಿ ಅದನ್ನೆಲ್ಲ ಮನಗಂಡು ಪೊಲೀಸ್ ಠಾಣೆಯ ತಡೆಗೋಡೆಗಳ ಮೇಲೆ ಕಾನೂನು ಅರಿವು ಚಿತ್ರಗಳನ್ನು ಬಿಡಿಸಿದ್ದು ಇದನ್ನು SP ಕುಶಾಲ್ ಚೌಕ್ಸೆ ಉದ್ಘಾಟನೆ ಮಾಡಿ PSI ಶರಣಪ್ಪ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ನಾವು ನಮ್ಮ ಪೊಲೀಸ್ ಸ್ಟೇಷನ್ದು ವಾಲ್ ಏನಿದೆ ಆ ವಾಲ್ ಮೇಲೆ ಬೇರೆ ಬೇರೆ ಥರದ್ದು ಅವೇರ್ನೆಸ್ ಮೆಸೇಜಸ್ ನಾವು ಪ್ರಿಂಟಿಂಗ್ ಮುಖಾಂತರ ಈಗ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ವಿಚಾರ ಬಗ್ಗೆ ನಾವು ಎಲ್ಲ ಸ್ಟೇಷನ್ಗೆ ಬಂದಿದ್ದೀವಿ ಇವತ್ತು. ಸೊ ಬೇಸಿಕಲಿ ಬೇರೆ ಬೇರೆ ನಮ್ಮಲ್ಲಿ ಮೇನ್ ಇಶ್ಯೂಸ್ ಏನಿದೆ ಮೇಜರ್ತು ನಾವು ಎಮರ್ಜೆನ್ಸಿ ನಂಬರ್ ಏನಿದೆ 112 ಆ ವಿಚಾರ ಬಗ್ಗೆ ಒಂದು ವಾಲಲ್ಲಿ ಮಾಡಿದ್ದೀವಿ. ಬೇರೆ ಬಾಲ್ ವಿವಾಹ ಇದೆಯಾ, ಪಾಕ್ಸೋ ಕೇಸ್ ಇದೆ, ಸೈಬರ್ ಸ್ಕ್ಯಾಮ್ಸ್ ಇದೆ, ಸರ್ಕಲ್ಲತನ ಇದೆ, ಆ ಎಲ್ಲ ವಿಚಾರ ಬಗ್ಗೆ ನಾವು ಈ ಪೇಂಟಿಂಗ್ ಮಾಡಿಕೊಂಡು ವಾಲಲ್ಲಿ ಸ್ವಲ್ಪ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಇದು ಮುಖ್ಯ ರಸ್ತೆಯಲ್ಲಿ ಇದೆ ಈ ಸ್ಟೇಷನ್. ಈ ಗೋಡೆ ಮೇಲೆ ಈ ಥರ ಪೇಂಟಿಂಗ್ ಮಾಡಿಕೊಂಡು ಅವೇರ್ನೆಸ್ ಮಾಡ್ತಾ ಇದ್ದೀವಿ ನಾವು. ನಮ್ಮ ಪ್ರಯೋಜನ ಏನಿದೆ, ಬೇಸಿಕ್ಲಿ ಪಬ್ಲಿಕ್ ಇಲ್ಲಿಂದ ಹೋಗ್ತಾ ಇದ್ದಾರೆ. ಸುಮಾರು ಟೈಮ್ಸ್ ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಲ್ಲ, ಪೊಲೀಸ್ ಹತ್ರ ಬರೋಕ್ಕೆ ಅಥವಾ ಪೊಲೀಸ್ ಸ್ಟೇಷನ್ ಬರೋಕ್ಕೆ ಅವ್ರಿಗೆ ಏನಾದರೂ ಅವಕಾಶ ಸಿಗಲ್ಲ. ಅಥವಾ ಈ ದಾರಿಯಿಂದ ನಡ್ಕೊಂಡು ಹೋಗ್ತಾರೆ, ಆ ಟೈಮ್ಗೆ ಏನಾದರೂ ನೋಡ್ತಾರೆ ಕಿ ಈ ಥರದ್ದು ಇಶ್ಯೂಸ್ ಇದೆ, ಈ ಥರದ್ದು ಇಶ್ಯೂಸ್ ಏನಾದರೂ ಅವ್ರ ಜೊತೆ ಆಗುತ್ತೆ, ತೋ ಆ ಟೈಮ್ಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು, ಪೊಲೀಸ್ ಹತ್ರ ಹೋಗಬೇಕು, ಕಂಪ್ಲೇಂಟ್ ಕೊಡಬೇಕು. ಜೊತೆಗೆ ಏನಿದೆ ಇದು ಒಂದು ಸ್ಪಾಟಿಂಗ್ ಥಿಯೋರಿ ಇದೆ, ಒಂದು ಕಾನ್ಸೆಪ್ಟ್ ಕಿ ಜನ ನೋಡ್ತಾರೆ, ಒಬ್ಸರ್ವ್ ಮಾಡ್ತಾರೆ ಕಿ ಈ ಥರದ್ದು ಏನಾದರೂ ಪೇಂಟಿಂಗ್ ಇದೆ, ತೋ ಅವ್ರದ್ದು ಮೈಂಡ್ಸೆಟ್ಟಲ್ಲಿ ಒಂದು ಈ ಥರದ್ದು ಫಿಕ್ಸ್ ಆಗುತ್ತೆ ಪಾಯಿಂಟ್ ಕಿ ಓಕೆ ಇದು ನಾನು ನೋಡಿದ್ದೀನಿ, ಈ ಥರದ್ದು ಏನಾದರೂ ಆಗುತ್ತೆ ತೋ ಏನಾದರೂ ಇನ್ಫಾರ್ಮ್ ಮಾಡಬೇಕು, ಕ್ರಮ ತಗೋಬೇಕು ಅವ್ರ ಸೈಡಿಂದ ಅಥವಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಸೊ ಡೆಫಿನೆಟ್ಲಿ ಒಳ್ಳೆಯದು ಇನಿಷಿಯೇಟಿವ್ ಇದೆ. ಅದನ್ನು ನಾವು ಬೇರೆ ಸ್ಟೇಷನ್ಸಲ್ಲಿ ಕೂಡ ಕಂಟಿನ್ಯೂ ಮಾಡ್ತೀವಿ. ಕ್ಯಾಬ್ ಯಾರು ಸೈಡ್ಗೆ ಹಾಕ್ತಾರೆ ಅವ್ರದ್ದೇ ಸರ್ ಅದು. ರವೀಣ್
ಫುಲ್ ಟೋಟಲ್ ಸ್ಟೇಷನಲ್ಲಿ ಇಟ್ಟಿದ್ದೀನಲ್ಲ. ಇನ್ನು ಠಾಣೆ ವ್ಯಾಪ್ತಿಯಲ್ಲಿ ವಿಘ್ನಗಳು ನಡೆಯದಂತೆ ಹಾಗೂ ಅಪರಾಧಗಳು ನಡೆಯದಂತೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಹೆಚ್ಚುವರಿ ಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿಗಳಾದ ಶಿವಕುಮಾರ್, ರವಿಕುಮಾರ್, ಇನ್ಸ್ಪೆಕ್ಟರ್ಗಳಾದ ಮಂಜುನಾಥ್, ಲಕ್ಷ್ಮೀನಾರಾಯಣ್ ಮತ್ತು ಸಿಬ್ಬಂದಿ ಪೂಜೆಯಲ್ಲಿ ಭಾಗವಹಿಸಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.